ಈ ಟ್ರೋಲ್ಗಳು ಮತ್ತೆ PR ಗಳು ಇದೆಲ್ಲ ಒಂದಷ್ಟು ಕಂಟೆಸ್ಟೆಂಟ್ಸ್ ನನಗೆ ಪರ್ಸನಲಿ ಮಾತಾಡಿದಾಗ ಹೇಳಿದ್ದು, ಈಗ ನಾನು ಯಾರ ಬಗ್ಗೆ ಆದ್ರೂ ನೆಗೆಟಿವ್ ಆಗಿ ಇಂಟರ್ವ್ಯೂ ಕೊಡ್ತಿದ್ದಾಗ್ಲೂ ಕೂಡ ಅವರ ಟ್ರೋಲ್ ಪೇಜಸ್ ಅವ್ರು ನನಗೆ ಮೆಸೇಜ್ ಮಾಡಿ ನೀವ್ ಯಾಕೆ ಹಿಂಗೆ ಮಾತಾಡ್ತಾ ಇದೀರಾ ಅಂತೆಲ್ಲ ಕೇಳ್ತಾರೆ. ಸೊ ಈಗ ತುಂಬಾ ಇರಿಟೇಟ್ ಆಗ್ತಾ ಇದೆ ಅಂತೆಲ್ಲ ಧಮ್ಕಿ ಹಾಕೋದು, ಮನೆ ಹತ್ರ ಬರ್ತೀವಿ ಅಂತೆಲ್ಲ ಹೇಳೋದು, ಈ ತರ ಎಲ್ಲ ಮಾಡ್ತಾರೆ ಅಂತ. ಈ PR ಗೇಮ್ ಅನ್ನೋದು ನಿಜ ಅನ್ಸುತ್ತಾ? ಜಾನ್ವಿ ಅವ್ರಿಗೆ ಏನ್ ಅನ್ಸುತ್ತೆ ಅಂತ? ಇಲ್ಲ, ನಾನು ಕೂಡ ಹ್ಯಾಂಡಲ್ ಮಾಡೋದಕ್ಕೆ ನಾನು ಸೋಷಿಯಲ್ ಮೀಡಿಯಾನ ಒಬ್ರಿಗೆ ಕೊಟ್ಟಿದ್ದೆ. ಬಟ್ ಗೊತ್ತಿಲ್ಲ, ನನ್ನ ವಿಚಾರದಲ್ಲಿ ಪೇಡ್ ಅಂತ ಮಾಡಿಸ್ತಾರೆ, ಕೆಲವರೆಲ್ಲ ಪೇಡ್ ಮಾಡಿಸ್ತಾರೆ. ಹೌದು, ನಾನು ಕೇಳಿದೀನಿ, ಅದು ಇದೆ. ಈಗ ಏನ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಎಷ್ಟು ಟ್ರೋಲ್ ಆಗ್ತಿರುತ್ತೋ, ತುಂಬಾ ಜನ ಪೇಡ್ ಫಾಲೋವರ್ಸ್, ಪೇಡ್ ಲೈಕ್ಸ್, ಕಾಮೆಂಟ್ಸ್, ಮತ್ತೆ ಇನ್ನೊಬ್ರು ವಿರುದ್ಧ ಮಾಡೋದಕ್ಕೂ, ಯಾಕಂದ್ರೆ ಅವ್ರದ್ದೆಲ್ಲೋ ಡೌನ್ ಆದಾಗ ಎತ್ತದಕ್ಕೆ. ಸೊ ಅದೆಲ್ಲ ತುಂಬಾ ಇದೆ. ಬಟ್ ಅದಕ್ಕೆಲ್ಲ ತುಂಬಾ ಖರ್ಚು ಮಾಡ್ಬೇಕು. ಏನಕ್ಕೆ ಅಷ್ಟೊಂದಿಲ್ಲ. ಚೆನ್ನಾಗ್ ಆಡಿದ್ರೆ ಆರ್ಗ್ಯಾನಿಕ್ ಆಗಿ ಆಗುತ್ತೆ, ಚೆನ್ನಾಗ್ ಆಡ್ಲಿಲ್ಲ ಅಂದ್ರೆ ಆರ್ಗ್ಯಾನಿಕ್ ಆಗಿ ನೆಗೆಟಿವ್ ಆಗುತ್ತೆ. ಸೊ ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಅಂತ ನಾನು ತಲೆ ಕೆಡ್ಸ್ಕೊಳಲ್ಲ. ಬಟ್ ಆತರ ಇದೆ. ಕಲರ್ಸ್ ಅವರು ಮೇಲ್ ತಗೊಬರ್ತಾರೆ ಅವ್ರ ಚಾನೆಲ್ ಅಲ್ಲೇ ವರ್ಕ್ ಮಾಡಿದವ್ರನ್ನ ಅಂತ ನೀವು ಹೇಳಿ ಸ್ಟೇಟ್ಮೆಂಟ್ ಬಾರಿ ವೈರಲ್ ಆಯ್ತು. ಅದಕ್ಕೆ ಸುದೀಪ್ ಅವ್ರು ಬಂದು ನೀವೇ ಕೇಳ್ಕೊಂಡ್ ಬಂದಿದ್ದೀರಿ ಅಂತೆಲ್ಲ ಕೂಡ ಅಂದ್ರು. ಸೊ ನಿಮ್ಗೆ ಏನ್ ಅನ್ಸ್ದಾಗ ಆ ಮೊಮೆಂಟ್ ಏನ್ ಅನ್ಸ್ತ? ಆ ಮೊಮೆಂಟ್ ನನ್ಗೆ ಏನಿಸ್ತಂದ್ರೆ, ಓಕೆ ಇದು ಬರ್ಬೋದು ಚರ್ಚೆಗೆ ಅಂತ. ಯಾಕಂದ್ರೆ ಅಲ್ಲಿರೋರು ಸೂರಜ್ ಆ ವಿಚಾರ ತೆಗಿತಾರೆ. ಸೂರಜ್ ತೆಗ್ದಾದ್ಮೇಲೆ ಗಿಲ್ಲಿ ಅವ್ರನ್ನೆಲ್ಲ ಅದನ್ನೆಲ್ಲ ಹೈಪ್ ಮಾಡಕೊ ಬಂದಾಗ ಓಕೆ ನಾನು ಉತ್ತರ ಕೊಡೋಣ ಅಂತಾನೆ ನಾನು ಅನ್ಕೊಂಡಿದ್ದೆ. ಸರ್ ಇದಾಗ್ಲೂ ವಿಟಿ ಹಾಕಿ ಸರ್ ಅಂದೆ. ಯಾಕಂದ್ರೆ ನಾನು ಹೇಳ್ದೆ ಒಳಗಡೆ ಒಂದಷ್ಟು ಅನಲೈಸ್ ಮಾಡ್ತೀನಿ. ನಾನು ಚಾನೆಲ್ ಅಲ್ಲಿ 3 ವರ್ಷದಿಂದ ಇದ್ದೀನಿ ಕಲರ್ಸ್ ಅಲ್ಲಿ. ಸೊ ನಾನು ರಿಯಾಲಿಟಿ ಶೋನು ಮಾಡಿರೋದ್ರಿಂದ ಯಾರಾದ್ರೂ ಒಬ್ರು ಕನೆಕ್ಟ್ ಆದ್ರೆ, ಈಗ ಯಾರೋ ಒಬ್ರು ಕನೆಕ್ಟ್ ಆಗ್ತಾರೆ ಅನ್ಕೊಳ್ಳಿ, ಸೊ ಅವ್ರಿಗೆ ಒಂದು ಹೈಪ್ ಕೊಡ್ತಾರೆ ಅನ್ನೋ ತರ ಒಂದು ಕನೆಕ್ಟ್ ಆಗ್ಬೇಕು. ಇಲ್ಲ ನಮ್ಗೆ ಫಾಲೋವರ್ಸ್ ಇದ್ದು ಸೊ ಆ ವೋಟು ಬೀಳೋದು ಅದೆಲ್ಲ ಆದಾಗ ಅವ್ರನ್ನೂ ಹೈಪ್ ಮಾಡ್ತಾರೆ. ಅವ್ರು ಚೆನ್ನಾಗಿ ಆಟ ಆಡ್ಲಿ, ಆಟ ಆಡದೇ ಇರ್ಲಿ. ಸೊ ಅದು XYZ, ಸ್ಪಂದನ ಇರ್ಬೋದು, ಮಾಳು ಇರ್ಬೋದು, ಯಾರೇ ಇರ್ಬೋದು. ಸುದೀಪ್ ಸರೇ ಹೇಳಿದಾರೆ 5ನೇ ವಾರದಿಂದ ಆಟ ಶುರು ಮಾಡಿದೀರಾ ಅಂತ, ಸ್ಪಂದನಗೆ, ಧನುಗೆ, ಎಲ್ಲರಿಗೂ, ಅಭಿಗೆಲ್ಲ. ಸೊ ಅದರ ಅರ್ಥ ಅವ್ರಿಗೆ ಇನ್ನು ಮಾತಾಡಕ್ಕೇನು ಬರಲ್ಲ ಅಂತಾನೆ ಅರ್ಥ. ಸೊ ಹಂಗಿದ್ದಾಗ್ಲೂ ಅವ್ರು ಒಳಗಡೆ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ ಫ್ಯಾನ್ ಫಾಲೋವಿಂಗ್ ಇದೆ, ಅವ್ರು ವೋಟ್ ಹಾಕ್ತಾ ಇರ್ತಾರೆ. ಆ ವೋಟು, ಆ ವ್ಯೂವರ್ಶಿಪ್ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಂಬರ್ ಆಗಿ ಕನ್ವರ್ಟ್ ಆದಾಗ ಚಾನೆಲ್ಗೆ ಆಬ್ವಿಯಸ್ಲಿ ಅದು ಪ್ಲಸ್ ಆಗೋದ್ರಿಂದ ಅವ್ರಿಗೆ ಇನ್ನೂ ಒಂದು ಪುಷ್ ಸಿಗುತ್ತೆ. ಅದು ಕಲರ್ಸ್ ಇರ್ಬೋದು, ಝೀ ಇರ್ಬೋದು. ಯಾಕಂದ್ರೆ GC ಚಾನೆಲ್ಗಳು ವರ್ಕ್ ಆಗದೆ ಹೀಗೆ. ಯಾರೋ ಒಬ್ರು ನಮ್ಮ ಕೆಲವು ಚಾನೆಲ್ಗಳಲ್ಲಿ ಆ ಹೊಟ್ಟೆ ಕಿಚ್ಚಿಗೆ ಇವಳು ಜಾಸ್ತಿ ಶೈನ್ ಆಗ್ತಾ ಇದ್ದಾಳೆ ಅಂದ್ರೆ ಅವ್ರನ್ನ ಕಟ್ ಮಾಡಕ್ ನೋಡ್ತಾರೆ. ಅಲ್ಲ, ಇಲ್ಲಿ ಈ ಕಡೆ ಎಲ್ಲ ಹಂಗಿಲ್ಲ. ಇಲ್ಲಿ ಯಾರಾದ್ರೂ ಒಬ್ರು ಕನೆಕ್ಟ್ ಆಗ್ತಾರೆ ಅಂದ್ರೆ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಗಳನ್ನ ಕೊಟ್ಟು ಅವ್ರನ್ನ ಪುಷ್ ಮಾಡ್ತಾರೆ. ಸೊ ಅದು ಅವ್ರಿಗೆ ವೋಟ್ ಇರ್ಬೋದು, ಮತ್ತೊಂದಿರ್ಬೋದು, ಏನೇ ಇರ್ಬೋದು. ಹಂಗೆ ಮಾಳುನು ಅಷ್ಟೇ ನೋಡಿ. ಮಾಳುಗೂ ಆಟನೇ ಪಾಪ ಅವ್ರಿಗೆ ಅರ್ಥ ಆಗಲ್ಲ. ತುಂಬಾ ಒಳ್ಳೆಯವರು, ಬಟ್ ಆಟ ಅರ್ಥ ಆಗಲ್ಲ. ಆದ್ರೂ ಯಾಕಿದ್ದಾರೆ ಅಂದ್ರೆ ಅವರು ಉತ್ತರ ಕರ್ನಾಟಕದ ವೋಟಿಂಗ್ ಅದ್ರ ಮೇಲೆ ಇರುತ್ತೆ. ಸೊ ಅವ್ರನ್ನ ಫುಲ್ ಫೈನಲಿಸ್ಟ್ ಕೂಡ ಮಾಡಿದ್ರು ಜನಗಳ ವೋಟ್ ಆಧಾರದ ಮೇಲೆ. ನೀವು ನೋಡಿರ್ತೀರಾ ಅದನ್ನ. ಸೊ ಅಲ್ಲಿ ಒಳಗಡೆ ಏನು ಆಟ ಆಡದಲ್ಲೇ ಅವರು ಫೈನಲಿಸ್ಟ್ ಆಗ್ತಾರೆ ಅಂದ್ರೆ ಜನರು ಅವ್ರನ್ನ ಕೈ ಹಿಡಿತಾರೆ ಅಂತ. ಜನರು ಕೈ ಹಿಡಿದಾಗ ಒಂದು ಸಂಸ್ಥೆ ಇರ್ಬೋದು, ಒಂದು ಬಿಗ್ ಬಾಸ್ ಪ್ರೋಗ್ರಾಮ್ ಇರ್ಬೋದು, ಅವರು ಅವ್ರನ್ನ ಪುಷ್ ಕೊಡ್ತಾರೆ ಅಂತ ಹೇಳ್ದೆ. ಸೊ ಇದು ನನ್ನ ಅನಲೈಸ್. ಅದು ಬಿಟ್ರೆ ಚಾನೆಲ್ ವಿರುದ್ಧ ಮಾತಾಡೋಷ್ಟು ದೊಡ್ಡವಳು ಅಲ್ಲ, ನಾನು ಕೆಟ್ಟವಳು ಅಲ್ಲ, ಅಷ್ಟು ದಡ್ಡಿನೂ ಅಲ್ಲ ಕ್ಯಾಮ್ರಾ ಮುಂದೆ. ಸೊ ಇದನ್ನ ಅದ್ ಹೆಂಗೆಂಗೋ ಹೋಗಿ ಹೇಗೆಗೋ ಅರ್ಥೈಸ್ಕೊಂಡು ದೊಡ್ಡ ಚರ್ಚೆ ಕರ್ನಾಟಕದಲ್ಲಿ ಆಗೋವಾಗ ಆಯ್ತು. ಸೊ ಹಾಗಾಗಿ ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧವಾಗಿ, ಅಂದ್ರೆ ನಾನು ಯಾರಿಗೂ ಕೂಡ ವಿರುದ್ಧವಾಗಿ ಮಾತಾಡಿಲ್ಲ. ಈ ಸಂಸ್ಥೆಯಲ್ಲೇ ಅನ್ನ ತಿಂದು ಈ ಸಂಸ್ಥೆ ವಿರುದ್ಧ ಮಾತಾಡೋಳಂತೂ ನಾನು ಅಲ್ವೇ ಅಲ್ಲ. ನಾನು ಏನು ಅನ್ನೋದು ಸಂಸ್ಥೆಗೂ ಕೂಡ ಗೊತ್ತಿದೆ. ಬಟ್ ಅದ್ರಲ್ಲಿ ಚರ್ಚೆಗೆ ಬಂದಾಗ ಇಲ್ಲಿ ದೊಡ್ಡ ಸುದ್ದಿ ಆಗಿರೋದಂತೂ ನಿಜ.